ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಬಹುತೇಕ ಸರ್ಕಾರಿ ಪರೀಕ್ಷೆಗಳನ್ನು ನಡೆಸುವುದು ಕೆಪಿಎಸ್ಸಿ ಎನ್ನುವಂಥ ಸಂಸ್ಥೆ, ಲೋಕಸೇವಾ ಆಯೋಗ. ಇದೇ ಕೆಪಿಎಸ್ಸಿ ಬಗ್ಗೆ ಇರುವಂಥ ಗಂಭೀರವಾದಂಥ ಆರೋಪ ಏನಪ್ಪಾ ಅಂದರೆ, ಸರ್ಕಾರಿ ಹುದ್ದೆಯನ್ನು ಪಡೆಯುವಂಥ ಕನಸು ಕಾಣ್ತಿರುವಂಥ ಯುವಕ ಯುವತಿಯರ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಈ ಸಂಸ್ಥೆ. ಕೆಪಿಎಸ್ಸಿಯನ್ನೇ ಕಿತ್ತೊಗಿಬೇಕು ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಒಂದು ಭ್ರಷ್ಟಾಚಾರ, ಮತ್ತೊಂದು ಲಂಚಬಾಕತನ, ಮತ್ತೊಂದು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸೋದಿಲ್ಲ, ಬೇಕಾಬಿಟ್ಟಿಯಲ್ಲಿ ಪರೀಕ್ಷೆಯನ್ನ ನಡೆಸ್ತಾರೆ. ಹೀಗೆ ಸಾಲು ಸಾಲು ಆರೋಪಗಳ ಪಟ್ಟಿಯನ್ನು ಮಾಡ್ತಾ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಆಗುತ್ತೆ ಬಿಡಿ. ಹಿಂದೆ ಹೈಕೋರ್ಟ್ ಇಂದ ಹಿಡಿದು ಜನ ಕೂಡ ಚೀತು ಅಂತ ಉಗಿದಿದ್ದೆಲ್ಲವೂ ಕೂಡ ಆಗಿದೆ. ಇತ್ತೀಚೆಗೆ ನಡೆದಂಥ KS ಪರೀಕ್ಷೆಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಅಧ್ವಾನ, ಒಂದಲ್ಲ ಒಂದು ಎಡವಟ್ಟು. ನಿರಂತರವಾಗಿ ಯುವಕ ಯುವತಿಯರು ಕೆಪಿಎಸ್ಸಿ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅದು ಒಂದು ಕಡೆಯ ವಿಚಾರ. ಇನ್ನೊಂದು, ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂಥ ಶಿವಶಂಕರಪ್ಪ ಸಾಹುಕಾರ್ 2019ರಲ್ಲಿ ಸದಸ್ಯರಾಗಿ ಬರ್ತಾರೆ, 2021ರಿಂದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವರು ಅಧ್ಯಕ್ಷರಾದ ಬಳಿಕ ಅಧ್ವಾನಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಅವರ ವಿರುದ್ಧವೂ ಕೂಡ ಸಾಲು ಸಾಲು ಆರೋಪಗಳೆಲ್ಲವೂ ಕೂಡ ಇತ್ತು. ಒಂದು ಇದೆ, ಲಂಚಬಾಕತನ, ಭ್ರಷ್ಟಾಚಾರ, ಬೇಕಾಬಿಟ್ಟಿಯಾಗಿ ಪರೀಕ್ಷೆ ನಡೆಸುವುದು, ಯುವಕ ಯುವತಿಯರ ಭವಿಷ್ಯವನ್ನು ಹಾಳು ಮಾಡ್ತಿದ್ದಾರೆ ಎನ್ನುವಂಥ ಆರೋಪ. ಹಾಗೆ ಕೆಪಿಎಸ್ಸಿಯನ್ನು ಸರಿಪಡಿಸೋದಕ್ಕೆ ಒಂದಷ್ಟು IAS ಅಧಿಕಾರಿಗಳು ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಪ್ರಭಾವವನ್ನು ಬಳಸಿ ಅವರನ್ನೇ ಟ್ರಾನ್ಸ್ಫರ್ ಆಗುವಂತೆ ಮಾಡ್ತಾರೆ ಎನ್ನುವ ರೀತಿಯಲ್ಲಿ. ನನಗೆ ನೆನಪಿರುವ ಹಾಗೆ ಲತಾ ಕುಮಾರಿ ಅಂತ ಅಧಿಕಾರಿ, ವಿಕಾಸ್ ಸುರಳ್ಕರ್ ಎನ್ನುವಂಥ ಅಧಿಕಾರಿ, ಇಂಥವ್ರು ಒಂದಷ್ಟು ಪ್ರಯತ್ನವನ್ನು ಪಟ್ಟಿದ್ರು, ಪಾರದರ್ಶಕತೆಯನ್ನು ತರಬೇಕು, ಕೆಪಿಎಸ್ಸಿಯನ್ನು ಸರಿ ಮಾಡಬೇಕು ಅಂತೇಳಿ. ಆದರೆ ಅದಕ್ಕೆ ಶಿವಶಂಕರಪ್ಪ ಸಾಹುಕಾರ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ, ಅಡ್ಗಾಲ ಹಾಕಿದ್ರು ಎನ್ನುವಂಥ ಆರೋಪಗಳೆಲ್ಲವೂ ಕೂಡ ಇತ್ತ. ಇದು ಹಿಂದಿನ ಆರೋಪ. ಅಂತಿಮವಾಗಿ ಇದೀಗ ಇದೇ ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಅಧ್ಯಕ್ಷರೇ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ, ಅಮಾನತಾಗಿದ್ದಾರೆ. ರಾಜ್ಯಪಾಲರು ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ, ಇವರ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೂಲಕ ತನಿಖೆ ಆಗಬೇಕು ಎನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ರಾಜ್ಯಪಾಲರಿಗೆ ಇವರನ್ನ ನೇರವಾಗಿ ವಜಾಗೊಳಿಸುವಂತ ಅಧಿಕಾರ ಇರೋದಿಲ್ಲ. ಹಾಗಾದ್ರೆ ಅಂಥದ್ದು ಏನ್ ಮಾಡಿದ್ರು ಶಿವಶಂಕರಪ್ಪ ಸಾಹುಕಾರ್? ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಏನಾಗಿತ್ತು ಅಂದ್ರೆ, ಇವರ ಇಬ್ಬರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಮುಖವಾಡ ಕಳಚಿಬಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಂತಿದೆ, ಅದರಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಎನ್ನುವಂಥ ಹುದ್ದೆ ಇದೆ. ಅದರಲ್ಲಿ ಇವರ ಇಬ್ಬರು ಪುತ್ರಿಯರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಒಬ್ರು ಅನುರಾಧ ಸಾಹುಕಾರ್ ಅಂತೇಳಿ, ಅವರಿಗೆ ಈಗಾಗಲೇ ಮದುವೆ ಆಗಿದೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ. ಅವ್ರೇನ್ ಮಾಡಿದ್ರು, ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಅಡಿಯಲ್ಲಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಸಲ್ಲಿಸಿ ಅವರು ಆ ಪಟ್ಟಿಯ ವ್ಯಾಪ್ತಿಯ ಒಳಗಡೆಯೂ ಕೂಡ ಬಂದಿದ್ರು ಅನುರಾಧ ಸಾಹುಕಾರ್. ಅವರ ವಿಚಾರದಲ್ಲಿ ಇರುವಂತಹ ಆರೋಪ ತೀರಾ ಗಂಭೀರವೇನಲ್ಲ, ಅದರ ಆರೋಪದಲ್ಲಿ ಹುರುಳತ್ತು ಇದೆ. ಏನು ಅಂದ್ರೆ, ಕೆಪಿಎಸ್ಸಿ ಅಧ್ಯಕ್ಷರಾದಂಥವರು ಅವರ ರಕ್ತ ಸಂಬಂಧಿಗಳು ಅಥವಾ ಅವರ ಕುಟುಂಬಸ್ಥರು ಯಾರಾದರೂ ಈ ರೀತಿಯ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರ ಆಯ್ಕೆ ಪ್ರಕ್ರಿಯೆಯಿಂದ ಹಿಂದೆ ಸರಿಬೇಕಾಗತ್ತೆ. ಯಾಕಂದ್ರೆ ಇವರು ಪ್ರಭಾವ ಬಲಿಸುವಂತ ಸಾಧ್ಯತೆ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಅವ್ರು ಹಿಂದೆ ಸರಿ, ಹಿತಾಸಕ್ತಿ ಸಂಘರ್ಷ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಹಿಂದೆ ಸರಿಬೇಕಾಗತ್ತೆ, ಸರ್ಕಾರದ ಗಮನಕ್ಕೆ ತಂದು. ಆದರೆ ಶಿವಶಂಕರಪ್ಪ ಸಾಹುಕಾರ್ ಅಂಥದ್ದೇನು ಮಾಡಲೇ ಇಲ್ಲ. ಅದು ಬಿಡಿ, ಓರ್ವ ಮಗಳ ವಿಚಾರದಲ್ಲಿ ಆಯ್ತಾ. ಈಗ ಗಂಭೀರ ಆರೋಪ ಇದ್ದಿದ್ದು ಅಥವಾ ಸಿಕ್ಕಾಕೊಂಡಿದ್ದು ಯಾರ ವಿಚಾರದಲ್ಲಿ ಅಂದ್ರೆ, ಎರಡನೇ ಮಗಳ ವಿಚಾರದಲ್ಲಿ, ಸುಮಾ ಸಾಹುಕಾರ್ ಅಂತ ಹೇಳಿ. ಅವ್ರು ಮಾಡಿದ ಎಡವಟ್ಟು ಏನು ಅಂದ್ರೆ, ಒಂದು, ಅವರು ಏನು ಮಾಡಿದ್ರು ಅಂದ್ರೆ, ಈ 3B ಮೀಸಲಾತಿ ಅಡಿಯಲ್ಲಿ, ಹಿಂದುಳಿದ ವರ್ಗಗಳ ಮೀಸಲಾತಿ ಅಡಿಯಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರ ಅಡಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗಿರುತ್ತಲ್ಲ, ಆದಾಯ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಅಲ್ಲೇ ಸಿಕ್ಕಾಕೊಂಡಿದ್ದು ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ಒಂದು ವೇಳೆ ಪರೀಕ್ಷೆ ನಡೆದಿದ್ದು ಯಾವಾಗ ಅಂದ್ರೆ 12/5/2025 ಸಂದರ್ಭದಲ್ಲಿ. 19/2/2026 ಅಂದ್ರೆ ಪರೀಕ್ಷೆ ನಡೆಯುತ್ತೆ 2025ರಲ್ಲಿ ಮೇಯಲ್ಲಿ. ಪರೀಕ್ಷೆ ನಡೆದು ಆದ ಬಳಿಕ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗುತ್ತೆ. ಆ ಪಟ್ಟಿಯ ಅರ್ಹತಾ ಪಟ್ಟಿಯ ವ್ಯಾಪ್ತಿಯ ಒಳಗಡೆಯೂ ಕೂಡ ಸುಮಾ ಸಾಹುಕಾರ್ ಬರ್ತಾರೆ. ಅದರ ವ್ಯಾಪ್ತಿ ಅಡಿಯಲ್ಲಿ ಬಂದಂತಹ ಕಾರಣಕ್ಕಾಗಿ ಮೂಲ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಯಾವಾಗ? 19/2/2026 ಸಂದರ್ಭದಲ್ಲಿ. ಆಗ ಗೊತ್ತಾದಂತಹ ಸಂಗತಿ ಏನು ಅಂದರೆ, ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರಲ್ಲ, ಅದು ನಕಲಿ ಅಥವಾ ಸುಳ್ಳು ಎನ್ನುವಂತ ಸಂಗತಿ. ಮೊದಲ ಎಡವಟ್ಟು ಏನು ಅಂದ್ರೆ, ಕೆಪಿಎಸ್ಸಿ ಅಧ್ಯಕ್ಷರು ಅಥವಾ ಸದಸ್ಯರು ನಿಯಮದ ಪ್ರಕಾರವಾಗಿ ಮೀಸಲಾತಿ ಏನಿರುತ್ತೆ ಅದನ್ನ ಪಡೆಯುವ ಹಾಗಿಲ್ಲ, ಅದರ ವ್ಯಾಪ್ತಿಯ ಒಳಗಡೆ ಬರುವ ಹಾಗಿಲ್ಲ. ಮೊದಲು ಇವರು ಏನ್ ಮಾಡಿದ್ರು, ಆ ಮೀಸಲಾತಿಯ ಪ್ರಯೋಜನವನ್ನ ಪಡೆಯುವಂತ ಪ್ರಯತ್ನವನ್ನ ಪಟ್ಟರು. ಒಂದು, ಅದಾದ ಬಳಿಕ ಕೆಪಿಎಸ್ಸಿ ಅಧ್ಯಕ್ಷರ ಮಗಳೇ
ಸುಳ್ಳು ಜಾತಿ ಆದಾಯ ಪ್ರಮಾಣವನ್ನು ಕೊಟ್ಟುಬಿಟ್ಟಿದ್ದಾರೆ, ಅಥವಾ ನಕಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟುಬಿಟ್ಟಿದ್ದಾರೆ. ಏನು ಅಂದ್ರೆ ನಮ್ಮ ವಾರ್ಷಿಕ ಆದಾಯ 40,000 ಅಂತೇಳಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಶಿವಶಂಕರಪ್ಪ ಸಾಹುಕಾರ್ 2019ರಲ್ಲಿ ಕೆಪಿಸಿ ಸದಸ್ಯರಾಗ್ತಾರಲ್ಲ, ಆಗ ಅವರ ಸಂಬಳ ಇದ್ದಿದ್ದು 2,05,000. 2021ರಲ್ಲಿ ಅಧ್ಯಕ್ಷರಾಗ್ತಾರಲ್ಲ, ಆಗ ಅವರ ಸಂಬಳ ಹೆಚ್ಚುವರಿಯಾಗಿ ಇನ್ನೊಂದು 20,000 ಆ್ಯಡ್ ಆಗುತ್ತೆ, 2,25,000. ಬರೀ ಸಂಬಳ ಅಂತಾನೆ ಲೆಕ್ಕವನ್ನು ಹಾಕಿಕೊಂಡ್ರೆ ಅವರ ವಾರ್ಷಿಕ ಆದಾಯ, ಬರೀ ಸಂಬಳ, ಇನ್ನು ಬೇರೆದೆಲ್ಲ ಇದೆ ಬಿಡಿ, ಭತ್ತೆ ಅದು ಇದೆಲ್ಲ ಇದೆ, ಅದರ ಆಚೆಗೆ ಗೊತ್ತಲ್ಲ, 25 ಲಕ್ಷ ಆಗುತ್ತೆ ವಾರ್ಷಿಕವಾಗಿ. ಆದ್ರೆ ಅವರ ಮಗಳ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದೆಷ್ಟು? 40,000. ಆ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಂತವ್ರು ಯಾರು? ಮೊದಲು ಅವ್ರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ನಮ್ಮಲ್ಲಿ ಹಾಗಾದ್ರೆ ಯಾವ ಡಾಕ್ಯುಮೆಂಟ್ಸ್ ಹೇಗೆ ಬೇಕಾದ್ರೂ ಪಡಿಬಹುದು ಅನ್ನೋದು ಇದೀಗ ಮತ್ತೊಮ್ಮೆ ಸಾಬೀತಾದಂಥ ರೀತಿಯಲ್ಲಾಗಿದೆ. ಒಟ್ಟಾರೆಯಾಗಿ ಪರಿಶೀಲನೆಯ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರು ಶಿವಶಂಕರಪ್ಪ ಸಾಹುಕಾರ್. ಅಂದ್ರೆ ಮಗಳು ಹೀಗೆ ಮಾಡಿದ್ದಾರಂದ್ರೆ ಅದರಲ್ಲಿ ಅಪ್ಪನ ಪಾತ್ರ ಇರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅಂದ್ರೆ ಎಲ್ಲ ಪ್ರಕ್ರಿಯೆಗಳಿಂದಲೂ ಅವ್ರು ಹಿಂದೆ ಸರಿದು ಬಿಟ್ಟಿದ್ರೆ ಇಲ್ಲ ಅನ್ಬೋದಿತ್ತು. ಆದ್ರೆ 100ಕ್ಕೆ 100ರಷ್ಟು ಅವರ ಗಮನಕ್ಕಿರುತ್ತೆ. ಗಮನಕ್ಕಲ್ಲ, ಅವರೇ ಐಡಿಯಾ ಕೊಟ್ಟಿದ್ದಂತ ಕಾಣುತ್ತೆ. ನಾನೇ ಹೆಂಗೋ ಕೆಪಿಸಿ ಅಧ್ಯಕ್ಷ, ಏನ್ ಮಾಡ್ಕೊಳಕ್ಕಾಗಲ್ಲ ಹೋಗಿ ಎನ್ನುವಂತ ರೀತಿಯಲ್ಲಿ ಓರ್ವ RTI ಕಾರ್ಯಕರ್ತ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿದ್ರು. ಮತ್ತೊಂದು ಕಡೆಯಿಂದ ಏನಾಯ್ತು ಅಂದ್ರೆ ಕೆಪಿಎಸ್ಸಿ ಸದಸ್ಯರು ಕೂಡ ಇದರ ವಿರುದ್ಧವಾಗಿ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅಂತಿಮವಾಗಿ ಕೆಪಿಎಸ್ಸಿ ಕಾರ್ಯದರ್ಶಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಹೀಗಾಗಿ ಸುಮಾ ಸಾಹುಕಾರ್ ವಿರುದ್ಧ FIR ಕೂಡ ದಾಖಲಾಯಿತು. ಅದಾದ ಬಳಿಕ ಕೆಪಿಎಸ್ಸಿ ಸದಸ್ಯರು ಶಿವಶಂಕರಪ್ಪ ಸಾಹುಕಾರ್ ರಾಜೀನಾಮೆ ಕೊಡಬೇಕು ಅಂತ ನಿರ್ಣಯ ತೆಗೆದುಕೊಳ್ತಾರೆ. ಹೈಕೋರ್ಟ್ಗೆ ಹೋಗಿ ಶಿವಶಂಕರಪ್ಪ ಸಾಹುಕಾರ್ ಅದಕ್ಕೆ ತಡೆಯಾಜ್ಞೆಯನ್ನು ತರ್ತಾರೆ. ಅದರ ಅಂತಿಮವಾಗಿ ಇದು ರಾಜ್ಯಪಾಲರ ಗಮನಕ್ಕೆ ಬಂತು. ರಾಜ್ಯಪಾಲರು ಇದೀಗ ಶಿವಶಂಕರಪ್ಪ ಸಾಹುಕಾರರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಬಂಧುಗಳೇ, ಯೋಚನೆ ಮಾಡಿ, ಕೆಪಿಎಸ್ಸಿ ಅಧ್ಯಕ್ಷರ ಮಗಳೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನಕಲಿಯಾಗಿ ಸಲ್ಲಿಕೆ ಮಾಡಿ ಹುದ್ದೆ ಪಡೆಯುವಂತ ಪ್ರಯತ್ನವನ್ನ ಪಡ್ತಾರೆ ಅಂದ್ರೆ ಏನು ಹೇಳಬೇಕು? ಕೆಪಿಎಸ್ಸಿ ಅಧ್ಯಕ್ಷರು ಮಗಳ ವಿಚಾರದಲ್ಲೇ ಹೀಗೆ ಮಾಡಿಬಿಟ್ರೆ, ಕಣ್ಣಿಗೆ ಕಾಣುವ ರೀತಿಯಲ್ಲಿ ಈ ರೀತಿಯಾಗಿ ನಕಲಿ ದಾಖಲೆಯನ್ನು ಸಲ್ಲಿಸಿ ಬಿಟ್ರೆ, ಇನ್ನು ಅದು ಎಷ್ಟು ಯುವಕ ಯುವತಿಯರ ಬದುಕಿನಲ್ಲಿ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿರಬೇಡ, ಎಷ್ಟು ಯುವಕ ಯುವತಿಯರ ಬದುಕಿಗೆ ಅಥವಾ ಭವಿಷ್ಯಕ್ಕೆ ಕೊಳ್ಳಿಟ್ಟಿರಬೇಡ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬಂಧುಗಳೇ, ಇದಕ್ಕೊಂದೇ ಒಂದು ಕ್ರಮ, ಈ ಕೆಪಿಎಸ್ಸಿ ಎನ್ನುವಂಥ ಸಂಸ್ಥೆಯನ್ನೇ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು ಅಥವಾ ಬಾಗಿಲು ಹಾಕಬೇಕು. ಅಲ್ಲಿಯವರೆಗೂ ಕೂಡ ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ, ನಿರಂತರವಾಗಿ ಹೋರಾಟ ಅಂಥದ್ದೆಲ್ಲವೂ ಕೂಡ ಆಯಿತು. ನೀವು ಗಮನಿಸಿದ್ರಿ, ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲಿ ಪ್ರತಿಭಟನೆ ಆಯಿತು, ಅಂಥದ್ದೆಲ್ಲವೂ ಕೂಡ ಆಯಿತು. ಅಂತಿಮವಾಗಿ ಈಗ 56,000 ಹುದ್ದೆನೋ 71,000 ಹುದ್ದೆಗೇನೋ ನೇಮಕಾತಿ ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಏನಾದರೂ ಈ ಮನುಷ್ಯ ಇದ್ದಿದ್ರೆ ಶಿವಶಂಕರಪ್ಪ ಸಾಹುಕಾರ್ ಇನ್ನು ಏನೇನು ಆಗಿಬಿಡ್ತು ಎತ್ತಲೋ ಗೊತ್ತಿಲ್ಲ. ನೋಡೋಣ, ಸದ್ಯಕ್ಕೆ ಹಿಂಗಾಗಿದೆ. ಮುಂದೆ ಇವರನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತಾ ಅಥವಾ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಆದರೆ ಇವೆಲ್ಲವೂ ಕೂಡ ಸಾಕಷ್ಟು ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ತಾ ಇದ್ದಾವೆ. ಇವರು ನಡೆಸುವಂಥ ಲಂಚಬಾಕತನ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅಥವಾ ಒಂದು ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಅಂದ್ರೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಾನು ನಿಮಗೆ. ಅಂದ್ರೆ ಮಗಳ ವಿಚಾರದಲ್ಲಿ ಹೀಗೆ ಮಾಡಿದ್ದಾರೆ ಅಂದ್ರೆ ಬೇರೆ 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 ವಿಚಾರದಲ್ಲಿ ಏನೇನು ಆಗಿರಬೇಡ ಅಂತೇಳಿ, ಅದೇ ಇಲ್ಲಿರುವಂಥ ಪ್ರಮುಖವಾದಂಥ ಪ್ರಶ್ನೆ. ನೋಡೋಣ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಸಂಬಂಧಪಟ್ಟಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.